ಸರ್ಕಾರಿ ಶಾಲೆಯಲ್ಲಿ ಶಿಕ್ಷಕರ ಕೊರತೆ, ಮಕ್ಕಳನ್ನ ವಾಪಸ್ ಕರೆದುಕೊಂಡು ಹೋದ ಪೋಷಕರು. ಸರ್ಕಾರಿ ಶಾಲೆಯಲ್ಲಿ ಶಿಕ್ಷಕರ ಕೊರತೆ ಉಂಟಾಗಿದ್ದೆ ತಡ ಪೋಷಕರು ಶಾಲೆಗೆ ಬಂದು ಮಕ್ಕಳನ್ನ ಮನೆಗೆ ಕರೆದುಕೊಂಡು ಹೋಗಿದ್ದಾರೆ ನೋಡಿ. ಮಾಸ್ತರ್ ಬರೋ ತನಕ ಶಾಲೆಯೂ ಬೇಡ, ಪಾಠನೂ ಬೇಡ ಅಂತ ಸರ್ಕಾರಿ ಶಾಲೆಯ ವಿರುದ್ಧ ಆಕ್ರೋಶ ಹೊರಹಾಕಿದ್ದಾರೆ. ಮಕ್ಕಳಿಗೆ ಶಾಲೆಯೇ ಬೇಡ ಅಂತ ಕರೆದುಕೊಂಡು ಹೋದ ಘಟನೆ ನಡೆದಿರುವುದು ಹಾವೇರಿ ಜಿಲ್ಲೆಯ ರಟ್ಟಹಳ್ಳಿ ತಾಲೂಕಿನ ಗ್ರಾಮದಲ್ಲಿ ಕಂಡ್ರಿ. ಇಲ್ಲಿನ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ಕಳೆದ ಹಲವು ದಿನಗಳಿಂದ ಮಕ್ಕಳಿಗೆ ಪಾಠ ಮಾಡಲಾಗ್ತಾ ಇದೆ. 50 ಮಕ್ಕಳಿಗೆ ಬರೀ 3 ಶಿಕ್ಷಕರಿದ್ದಾರೆ. ಇವರೇ ಎಲ್ಲಾ ಪಾಠಗಳನ್ನ ಹೇಳಬೇಕು. ಆದ್ರೆ ಅದರಲ್ಲಿ ಓರ್ವ ಶಿಕ್ಷಕ ಆರೋಗ್ಯದ ಸಮಸ್ಯೆ ಇದೆ ಅಂತ ತಪ್ಪಿಸಿದ್ದಾರೆ. ಹೀಗಾಗಿ ಅವರು ಶಾಲೆಗೆ ಬರ್ತಿಲ್ಲ. 50 ಮಕ್ಕಳಿಗೆ ಒಬ್ಬರೇ ಶಿಕ್ಷಕರು ಪಾಠ ಮಾಡುವ ಅನಿವಾರ್ಯತೆ ಎದುರಾಗಿದೆ ಅಂತಾರೆ ಪೋಷಕರು. ಬೇರೆ ಬೇರೆ ಹೇಳಿದ್ರು, ಬೀಗ ಹಾಕ್ತಿವಿ ಅಂದ್ರೆ ಆ ರೂಲ್ಸ್ ಬೇರೆ ಹೇಳ್ತಾರ, ಅಡಿಗೆ ನಿಲ್ಸ್ತೀವಿ ಅಂದ್ರು ಬೇರೆ ರೂಲ್ಸ್ ಹೇಳ್ತಾರ. ಮಕ್ಕಳನ್ನ ಮನಿ ಕರ್ಕೊಂಡ್ ಹೋದ್ರೆ ಯಾರ ರೂಲ್ಸ್ ಬೇಡಲ್ಲ, ಹಂಗಾಗಿ ಮನಿ ಕಳ್ಸಿವಿ ನಾವು. ನಮಗೆ ಫೋನ್ ಹಚ್ಚಿ ಕಾಡಿ ಸಾಕಾಗೈತಿ. ಇವ್ರಿಗೆ ಬಂದ್ ಹೇಳಿದ್ರೆ ಇವ್ರು ತಿಳ್ಕೊಳಂಗಿಲ್ಲ. ಮೀಟಿಂಗ್ ಮಾಡ್ತಾರ ರೈತರು ಏನಲ್ರಿ, ಸೋಮವಾರ ಒಳಗ ಡಿಕ್ಲೇರ್ ಆಗ್ಬೇಕು, ಇಲ್ಲ ನಮ್ಮ ಹುಡ್ರ ಟಿ ಸಿ ಕಿತ್ಕೊಡ್ಬೇಕು ಅಷ್ಟು. 1ರಿಂದ 7ನೇ ತರಗತಿಯ ಸರ್ಕಾರಿ ಶಾಲೆಯ ಮಕ್ಕಳು ಶಾಲೆಗೆ ಮಕ್ಕಳ ಜೊತೆ ಬಂದು ಮಕ್ಕಳನ್ನ ಮನೆಗೆ ಬಿಟ್ಟ ಪೋಷಕರು. ರಟ್ಟಹಳ್ಳಿ ಗ್ರಾಮದಲ್ಲಿರುವ ಸರ್ಕಾರಿ ಶಾಲೆಯಲ್ಲಿ 1ರಿಂದ 7ನೇ ತರಗತಿಯವರೆಗೆ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಕಳೆದ 1 ತಿಂಗಳಿಂದ ಮನವಿ ಮಾಡಿದ್ರೂ ಶಿಕ್ಷಕರನ್ನ ನೇಮಕ ಮಾಡಿಲ್ಲ. ಶಿಕ್ಷಕರ ನೇಮಕ ಮಾಡುವವರೆಗೂ ಮಕ್ಕಳು ಶಾಲೆಗೆ ಕಳಿಸೋದಿಲ್ಲ ಅಂತ ಪಟ್ಟು ಹಿಡಿದ ಗ್ರಾಮಸ್ಥರು. 7ನೇ ಕ್ಲಾಸ್ ಮಟ್ಟ ಶಾಲೆ ಐತ್ರಿ. 3 ಅದಾರ್ರಿ ಟೀಚರ್, ಒಬ್ರು ಟೀಚರು, ಇಬ್ರು ಇದು ಮೇಸ್ಟ್ರು. ಅದ್ರಾಗ ಒಬ್ರಿಗೆ ಹುಷಾರಿಲ್ರಿ. ಅವ್ರನ್ನ ತೆಗೀರಿ, ಒಬ್ರನ್ನ ಹಾಕ್ರಿ, ಗೆಸ್ಟ್ ಟೀಚರ್ನ ಹಾಕ್ರಿ, ಅವ್ರ ಬದ್ಲಿ ಒಬ್ರನ್ನ ಹಾಕ್ರಿ ಅಂತ ಹೇಳಕತ್ತಿ 1.5-2 ತಿಂಗಳಾತ್ರಿ. ಬಿವರಿ ಲೆಟರ್ ಕೊಟ್ಟವಿ, ಎಲ್ಲರಿಗೂ ಕೊಟ್ಟವಿ, ಅವ್ರು ದಾದ್ ಮಾಡಿಲ್ರಿ. ಅದಕ್ಕ ಈಗ ಎಲ್ಲರೂ ಬಂದು ಹೋಗೋ ಮಟನ ನಾವು ಹುಡ್ರು ಕಳ್ಸಲ್ಲ ಅಂದ ಗೇಟಿ ಬಿಗ ಹಾಕಿದ್ರ ತಪ್ಪು ಅಂದ್ರು. ಅದಕ್ಕ ನಾವು ಈ ಮಕ್ಕಳನ್ನ ಕರ್ಕೊಂಡ್ ಹೋದ್ರೆ ಯಾವ ತಪ್ಪು ಬರಲ್ಲ ಅಂದು ನಾವು ಮನಿ ಕರ್ಕೊಂಡ್ ಹೋಗಿವಿ. ಒಟ್ಟರು ಮಕ್ಕಳು ಮನಿ ಕರ್ಕೊಂಡ್ ಹೋಗಿವಿ. ಅವ್ರು ನಾಳೆನು ಬರಕ್ ಹೇಳಿ ಹುಡ್ರಿಗೆ, ನಾಳೆ ಆದ್ರೂ ಅವ್ರು ಬಂದು ಅಧಿಕಾರಿಗಳು ಬಂದು ನಾವ್ ಏನದು ಸರಿ ಮಾಡ್ಸೋವರ್ಗು ಹುಡ್ರನ್ ಕಳ್ಸಲ್ಲ, ಗೇಟ್ ಇಂದ ಹೊರಗ ನಿಲ್ಲಿಸ್ತಾರೆ. ಪೋಷಕರು ಮತ್ತು ಶಾಲೆಯ ಕಿತ್ತಾಟದಲ್ಲಿ ಮಕ್ಕಳು ಬಡವಾಗಬಾರದು ನೋಡಿ. ಅದರಲ್ಲೂ ಇತ್ತೀಚಿನ ದಿನಗಳಲ್ಲಿ ಸರ್ಕಾರಿ ಶಾಲೆಗಳು ಮುಚ್ಚುತ್ತಾ ಸಾಗಿವೆ. ಅಂತದ್ರಲ್ಲಿ ಸರ್ಕಾರ ಶಿಕ್ಷಕರನ್ನ ನೇಮಕ ಮಾಡಿಕೊಳ್ಳದೆ ವಿದ್ಯಾರ್ಥಿಗಳ ಜೀವನದಲ್ಲಿ ಆಟ ಆಡ್ತಾ ಇದೆಯಾ ಎಂಬ ಪ್ರಶ್ನೆ ಮೂಡದೇ ಇರಲ್ಲ. ಈ ನಡುವೆ ಪೋಷಕರು ಸರ್ಕಾರಿ ಶಾಲೆ ವಿರುದ್ಧ ಆಕ್ರೋಶ ಹೊರಹಾಕ್ತಾ ಇದ್ದಾರೆ. ಮಕ್ಕಳನ್ನ ಶಾಲೆಯಿಂದ ಕರೆದುಕೊಂಡು ಹೋಗುವ ಮೂಲಕ ನೋವು ವ್ಯಕ್ತಪಡಿಸಿದ್ದಾರೆ ನೋಡಿ. ಕನ್ನಡ ಶಾಲೆ ಮತ್ತು ಶಿಕ್ಷಕರ ಉಳಿವಿಗಾಗಿ ಸರ್ಕಾರ ಹೊಸ ನೀತಿ ಜಾರಿ ಮಾಡುತ್ತಾ ಎನ್ನುವುದು ಕಾದ್ ನೋಡ್ಬೇಕಷ್ಟೇ. ಬಿಗ್ ಟಿವಿ ಕರ್ನಾಟಕ, ಹಾವೇರಿ. ಬಿಗ್ ಟಿವಿ ಕರ್ನಾಟಕ ಯೂಟ್ಯೂಬ್ ಚಾನೆಲ್ಗೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.